मंत्री के एच मुनियप्पा ने कहा, वेदा मदारा समुदाय कई सालों से विकास में पिछड़ रहा है। समुदाय की तरक्की को बढ़ावा देने के लिए हमने पार्टी के मतभेदों को अलग रखकर राज्य में मदारा महासभा संघ की स्थापना की है। ಕಾರ್ಯಕ್ರಮ ಇದು ಪಕ್ಷಾತೀತವಾಗಿರ್ತದೆ. ಇದು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಆಂಜನೇಯ, ಚಂದ್ರಪ್ಪ ಮತ್ತು ನಾರಾಯಣ ಸ್ವಾಮಿ, ಕಾರಜೋಳ ಅವರು, ತಿಮ್ಮರಾಯಪ್ಪನವರು ಎಲ್ಲ ದಳ, ಕಾಂಗ್ರೆಸ್, BJP ಸಮಾಜದ ಒಂದು ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಇದು ಬಹಳಷ್ಟು ಹಿಂದುಳಿದಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಇದರ ಅಭಿವೃದ್ಧಿಗೆ ಸುಮಾರು 15 ವರ್ಷದ ಹಿಂದೆ ನಾವು ಈ ಮಹಾಸಭಾ ಕಟ್ಟಿದ್ದೀವಿ. ಅದರ ತಡವಾಯಿತಿಗೆಲ್ಲ ಮತ್ತೆ ಒಟ್ಟಿಗೆ ಸೇರಿ ಲೀಡರ್ಸ್ ಎಲ್ಲ ಅಭಿವೃದ್ಧಿ ಮಾಡಬೇಕು. ಇದರ ಮುಖಾಂತರ ಒಳ್ಳೆ ವಿದ್ಯಾ ಸಂಸ್ಥೆಗಳನ್ನು ತೆಗಿಬೇಕು. ಜನರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಜಿಲ್ಲಾವಾರು ಕಮಿಟಿಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪನವ್ರನ್ನ ಅಡಾಕ್ ಕಮಿಟಿ ಅಧ್ಯಕ್ಷರು ಮಾಡಿ ಒಂದು 9 ಜನ ಕಮಿಟಿ ಮತ್ತು 5 ಜನ ವಿಶೇಷ ಆಹ್ವಾನಿತರಿರ್ತಾರೆ. ತಾಲೂಕು ಮಟ್ಟದಲ್ಲೂ ಸೇಮ್ 9 ಜನ ಕಾರ್ಯಕಾರಿ ಸಮಿತಿ ಮತ್ತು 5 ಜನ ವಿಶೇಷ ಆಹ್ವಾನಿತರು. ಈಗಾಗಲೇ ಗೌರಿಬಿದನೂರಲ್ಲಿ ಭಾಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಮುಗಿಸ್ಕೊಂಡ್ಬರ್ತಾಯಿದ್ದೀವಿ. ಇದು ಯಾವುದೇ ಸಮಾಜಕ್ಕೆ ವಿರುದ್ಧವಾಗಿಲ್ಲ, ಯಾವುದೇ ಪಕ್ಷಕ್ಕೂ ವಿರೋಧವಾಗಿಲ್ಲ. ಇದು ನಾವೆಲ್ಲ ಸಮುದಾಯದ ಮುಖಂಡರು ಎಲ್ಲ ಪಕ್ಷಗಳಲ್ಲಿರೋರು ಸೇರಿ ಒಟ್ಟಿಗೆ ಈ ಜನಗಳ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಮಾದಾರ ಮಹಾಸಭಾ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ವಿ. ಮತ್ತು ದಲಿತ CM ಬಗ್ಗೆ ಏನು ಹೇಳ್ತೀರಿ? ಈಗ ನಿನ್ನೆಗೆಲ್ಲ ಕಾರ್ಯಕ್ರಮ ಮುಗಿದಿದೆ, ಮತ್ತೆ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಹೈಕಮಾಂಡ್ ಫೈಸಲ್ ಮಾಡ್ತಾರೆ.